ಹಾಯ್ ನಮಸ್ಕಾರ ರೀ ಎಲ್ರಿಗೂ. ನಾನು ಭಾಗ್ಯ. ನಮ್ಮ ಹ್ಯಾಪಿ ಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಮಸಾಲ ಅಕ್ಕಿ ರೊಟ್ಟಿ. ಇದು ತುಂಬ ಸುಲಭವಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ಬೋದು. ಈ ರೊಟ್ಟಿಗೆ ಕಾಂಬಿನೇಷನ್ ಕೆಂಪು ಚಟ್ನಿ ಮತ್ತು ಶೇಂಗಿನ ಪುಡಿ, ಮೊಸರು ಸಖತ್ತಾಗಿರುತ್ತೆ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಎರಡು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದೆ, 2 ಕಪ್ಪು ಜೋಳದ ಹಿಟ್ಟು ತೊಗೊಂಡಿದೆ, 1 ಕಪ್ಪು ಬಜ್ಜಿ ಹಿಟ್ಟು ಅದು ತೊಗೊಂಡಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕ್ಯಾರೆಟ್ ತುರಿ, ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಸಣ್ಣದಾಗಿ ಹಚ್ಚಿರೋದು ಈರುಳ್ಳಿ, ಕೊತ್ತಂಬರಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಪೇಸ್ಟು, ಎಳ್ಳು, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಿದ್ರೆ ಖಾರದ್ದು ಹಾಕ್ಕೋಬೋದು, ಖಾರದ ಪುಡಿನ. ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾನೆ ಕಲಿಸ್ಕೋಬೇಕಾಗುತ್ತೆ. ಇದು ಚಪಾತಿ ಹಿಟ್ಟು ಅದಕ್ಕೆ ಕಲಸಿದ್ರೆ ಆಯಿತು. ಈಗ ಆಗಿದೆ ನೋಡಿ. ಈಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಪೇಪರ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸವರಿ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಮುದ್ದೆ ಮಾಡ್ಕೊಳ್ಳೋಣ. ಈ ಸೈಜಲ್ಲಿ ಸ್ವಲ್ಪ ನೀರು ಹಚ್ಕೊಂಡು ತಟ್ತಾ ಹೋದರೆ ಬರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಸೈಜ್ ಮಾಡ್ಕೋಬೋದು. ತುಂಬ ಸುಲಭವಾಗೂ ಮಾಡ್ಬೋದು ಇದನ್ನು. ಹಂಚು ಕಾದಿದೆ, ಇವಾಗ ಹಾಕ್ಕೊಂಡ್ಬಿಡೋಣ. ಇದೇ ಥರ ರೊಟ್ಟಿ ಮಾಡ್ತಾ ಹೋದರೆ ಆಯಿತು ಅಕ್ಕಿ ರೊಟ್ಟಿನ. ನೋಡಿ ತುಂಬ ಸುಲಭವಾಗಿ ಬರುತ್ತೆ. ರೆಡಿ ಆಯ್ತು ನೋಡಿ ಅಕ್ಕಿ ರೊಟ್ಟಿ, ಮೊಸರು ಕಾಂಬಿನೇಷನ್, ಕೆಂಪು ಚಟ್ನಿ, ಶೇಂಗಿನ ಪುಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗಂತೂ ಸಖತ್ ಇಷ್ಟ ಆಗುತ್ತೆ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.